ನೀವು ನೋಡಿದ್ರೆ ಟಿಕೆಟ್ ಅಹಿಂದ ವ್ಯಕ್ತಿಗೆ ಕೊಟ್ಟು ಅಹಿಂದಾದ ನಾಯಕನಿಗೆ ಕೊಟ್ಟು ಮಾಸ್ಟರ್ ಸ್ಟ್ರೋಕ್ ಮಾಡಿದ್ರಲ್ಲ ಅಂತ. ಏನಪ್ಪ ಇವ್ರಿಗೆ ಇಷ್ಟ ದಿನ ಏನ್ ಮಾಡಿದ್ರು ಸಮಾಧಾನ ಇಲ್ಲಲ್ಲ, ಇವ್ರ ಕುಟುಂಬದವ್ರು ಬಿಟ್ಟು ಬೇರೆಯವ್ರು ಇಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದಾರಪ್ಪ, ಲಿಂಗಾಯತ ಸಮಾಜಕ್ಕೆ ನ್ಯಾಯ ಕೊಡ್ಸುವಂತದ್ದು ಏನ್ ಮಾಡಿದಾರ? 100 ಕೋಟಿ ಏನ್ ಅನುದಾನ ಇತ್ತು, 25-30 ಕೋಟಿ ರೂಪಾಯಿ ಅನುದಾನಕ್ಕೆ ಅದು ಇಳಿದೈತಿ. ಇಂಡಿಪೆಂಡೆಂಟ್ ಆಗಿ ನಿಂತಿರುವಂತ ಮುಸ್ಲಿಂ ಅಭ್ಯರ್ಥಿಗಳಿಗೆ ವೋಟ್ ಹಾಕಬೇಡಿ. ಸಿದ್ದರಾಮಯ್ಯ ಕಣ್ಣಿಗೆ ಬರೀ ಅಲ್ಪಸಂಖ್ಯಾತರು ಅಷ್ಟೇ ಕಾಣ್ತಾರೆ. 4 ದಿನ 5 ದಿನ ಒಂದು ಉಪಚುನಾವಣೆಯಲ್ಲಿ ಸಿಎಂಗೆ ಕಳೆಯುವಂತ ಅವಶ್ಯಕತೆ ಏನು ಅನ್ನೋದು. ಅದು ಸಿಎಂ ಸಿದ್ದರಾಮಯ್ಯನವರ ದುರಾಡಳಿತದ ಮೇಲೆ ಅದೊಂದು ಕನ್ನಡಿ ಇಟ್ಟಂಗೆ ಹಾಕೈತಿ. ಆಡಳಿತ ಪಕ್ಷ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಹಾಕಿದ್ರು ಕೂಡ ಆ ವಾತಾವರಣ ಅವರಿಗೆ ಕಾಣ್ತಾ ಇಲ್ಲ. ಗ್ರೌಂಡ್ ಹಣಬಲದ ಮುಂದೆ ಬಡವನ ಗೆಲುವು ಹೇಗೆ ಅಂತ 10,000 15,000 ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಗೆಲ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ದಿನ ಕಳೆದಂತೆಯೂ ಕೂಡ ಒಂದು ಕಡೆ ಕಾಂಗ್ರೆಸ್ಗೂ ಭಯ, ಬಿಜೆಪಿಗೂ ಆ ಕಡೆ ಗೆಲ್ಲುವಂತಹ ಚಾಲೆಂಜ್ ಎದುರಾಗಿರುವಂತದ್ದು. ನನ್ನ ಜೊತೆ ಈಗಾಗಲೇ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರು ಅರವಿಂದ್ ಬೆಲ್ಲದವರು ಜಾಯಿನ್ ಆಗ್ತಿದ್ದಾರೆ. ಹೇಗಿದೆ ಸರ್ ಗ್ರೌಂಡ್ ನಲ್ಲಿ ಹವಾ? ಯಾಕೆಂತಂದ್ರೆ ಕಾಂಗ್ರೆಸ್ ಯಾವಾಗ್ಲೂ ಕೂಡ ನಾವು ಅಹಿಂದ ಪರ ಅಂತ ಭಾಷಣಕ್ಕಷ್ಟೇ ಸೀಮಿತ ಆಯ್ತು. ನೀವು ನೋಡಿದ್ರೆ ಟಿಕೆಟ್ ಅಹಿಂದ ವ್ಯಕ್ತಿಗೆ ಕೊಟ್ಟು ಅಹಿಂದಾದ ನಾಯಕನಿಗೆ ಕೊಟ್ಟು ಮಾಸ್ಟರ್ ಸ್ಟ್ರೋಕ್ ಮಾಡಿದ್ರಲ್ಲ ಅಂತ. ಇಲ್ಲೇ ಗ್ರೌಂಡ್ ಅಲ್ಲಿ ಬಹಳ ಒಳ್ಳೆ ವಾತಾವರಣ ಇದೆ. ಭಾರತೀಯ ಜನತಾ ಪಕ್ಷದ ಪರವಾದ ವಾತಾವರಣ ಎಲ್ಲಾ ಕಡೆನೂ ನಮ್ಗೆ ಕಾಣಿಸ್ಬಾರ್ದಾಗ್ತದೆ. ಸರ್, ಈಗ ಸಮುದಾಯವಾರು ಜನರನ್ನ ಕನ್ವೆ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಜವಾಬ್ದಾರಿ ಕೊಟ್ಟಿದೆ. ಈಶ್ವರ್ ಖಂಡ್ರೆ ಅವರು ಲಿಂಗಾಯತ ಕಮ್ಯುನಿಟಿಯನ್ನ ಹಿಡಿದಿಟ್ಕೋಬೇಕು, ಅವರೆಲ್ಲೂ ಹೋಗದೆ ಇರೋ ತರ ನೋಡ್ಕೊಳ್ಳಿ ಅಂತ. ಮತ್ತು ಒಂದೊಂದು ಗಲ್ಲಿಗೂ ಒಂದೊಂದು ವಾರ್ಡಿಗೂ ಕೂಡ ಒಬ್ಬೊಬ್ರು ಸಚಿವರುಗಳನ್ನ ಹಾಕಿಬಿಟ್ಟಿದ್ದಾರೆ. ಕುರುಬ ಕಮ್ಯುನಿಟಿಯ ವೋಟ್ ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೈರ್ತಿ ಬಸವರಾಜ್ ಅಖಾಡದಲ್ಲಿ, ಬೈರ್ತಿ ಸುರೇಶ್ ಅವರು ಅಖಾಡದಲ್ಲಿದ್ದಾರೆ. ಮತ್ತು ಜಮೀರ್ ಅಹಮದ್ ಅವರನ್ನು ಕರೆತರುವಂತಹ ಪ್ರಯತ್ನಗಳು ಈ ತರ ಎಲ್ಲ ನಡೀತಾ ಇದೆ. ಬಿಜೆಪಿ ಏನ್ ರೆಡಿ ಮಾಡ್ಕೊಂಡಿದೆ ಇದಕ್ಕೆ ಅಪೋಸಿಟ್ ಆಗಿ ಅಂತ? ನೋಡ್ರಿ, ಹೊರಗಿನಿಂದ ಯಾವ್ದ ನಾಯಕರು ಬರ್ಲಿ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿಯ ಜನ, ಆ ಕ್ಷೇತ್ರದ ಜನರದ್ದು ಒಂದು ಮನಸ್ಥಿತಿ ಇರ್ತೈತಿ. ಈ ಕ್ಷೇತ್ರ ಮೊದಲಿಂದನೂ ಕೂಡ ಶಾಮೂರ್ ಕುಟುಂಬಕ್ಕೂ ಆಶೀರ್ವಾದ ಮಾಡ್ಕೊಂತ ಬಂದಿತ್ತು. ಅಂದ್ರೆ ಕೇವಲ ಈ ದಾವಣಗೆರೆ ದಕ್ಷಿಣ ಮಾತ್ರ ಅಲ್ಲ, ದಾವಣಗೆರೆಯನ್ನ ಒಂದಿಲ್ಲ ಒಂದು ಎಲೆಕ್ಷನ್ ದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ಕೊಂತ ಬಂದಿದ್ರು. ಹಿರಿಯರಾದ ಶಾಮನೂರ್ ಶಿವಶಂಕರಪ್ಪನವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ರು, ಮಲ್ಲಿಕಾರ್ಜುನ್ಗೆ ಆಶೀರ್ವಾದ ಮಾಡಿದ್ರು, ಮಲ್ಲಿಕಾರ್ಜುನ ಅವ್ರ ಮನೆಯವ್ರಿಗೆ ಆಶೀರ್ವಾದ ಮಾಡಿದ್ರು. ಈಗ ಅವ್ರ ಮೊಮ್ಮಗನ್ನು ಕರ್ಕೊಂಡ್ ಬಂದಾರ ಅನ್ನೋದಕ್ಕೆ ಜನರಿಗೆ ಇವತ್ತು ಅದು ಒಂಥರ ವೈಕ್ ಅಂತ ಹೇಳ್ತಾರೆ, ಅದಾಗಿದೆ. ಈಗ ಏನಪ್ಪಾ ಇವ್ರಿಗೆ ಇಷ್ಟ ದಿನ ಏನ್ ಮಾಡಿದ್ರು ಸಮಾಧಾನ ಇಲ್ಲಲ್ಲ, ಇವ್ರ ಕುಟುಂಬದವ್ರು ಬಿಟ್ಟು ಬೇರೆಯವ್ರು ಇಲ್ಲ ಅಂತ ಹೇಳಿ ಆ ರೀತಿ ವಾತಾವರಣ ಸಾಮಾನ್ಯ ಜನರಿಗೆ ಬಂದೈತಿ. ಅದು ಒಂದ್ಸತಿ ಅವ್ರ ಮನಸ್ಸಾಗ ಬಂದ್ರ ಹೊರಗಿನವ್ರು ಬಂದು ಯಾರ ಏನ್ ಹೇಳಿದ್ರು ಅದು ಬಹಳ ಏನ್ ಫರ್ಕ್ ಆಗೋದಿಲ್ಲ. ಓಕೆ ಸರ್, ಕಾಂಗ್ರೆಸ್ಸಿಗೆ ಒಂದು ಭ್ರಮೆ ಏನು ಅಂತಂದ್ರೆ ಅಹಿಂದ ಸಮಾಜದ ಕ್ಯಾಂಡಿಡೇಟ್ ಅನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಿರೋದ್ರಿಂದಾಗಿ ಲಿಂಗಾಯತ ಸಮಾಜದ ಮತಗಳು ಅಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಬರೋದಿಲ್ಲ, ಅವ್ರು ಕೈ ಹಿಡಿಯೋದಿಲ್ಲ ಅನ್ನುವಂತ ಗುಂಗಲ್ಲಿ ಇದ್ದಾರೆ. ಮತ್ತು ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ. ಪ್ಲಾನ್ ಎ ಪ್ಲಾನ್ ಬಿ ನಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಕೂಡ. ಆ ಪ್ಲಾನ್ ಹೇಗೆ ಡೈವರ್ಟ್ ಆಗುತ್ತೆ ಅಂತ? ಹಂಗಿಲ್ಲ ಅಲ್ರಿ, ಭಾರತೀಯ ಜನತಾ ಪಕ್ಷಕ್ಕ ಅದ್ರ ಕಾರ್ಯವೈಖರಿ, ಅದ್ರ ಕೆಲಸ ನೋಡಿ ಮೊದ್ಲಿಂದನೂ ಲಿಂಗಾಯತ ಸಮಾಜ ಭಾರತೀಯ ಜನತಾ ಪಕ್ಷದ ಜೊತೆ ಐತಿ. ಇವತ್ತಿಗೂ ಕೂಡ ಇನ್ನೂ ಗಟ್ಟಿಯಾಗೈತೆ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕಿದ್ದಾಗ ಲಿಂಗಾಯತ ಸಮಾಜಕ್ಕೆ ಅಡಿಷನಲ್ ರಿಸರ್ವೇಶನ್ ಕೊಟ್ರು, ಇವ್ರು ಬಂದು ಅದನ್ನ ತೆಗೆದ್ರು. ಲಿಂಗಾಯತ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು, ಹೊಡ್ಸಿದ್ರು, ಎಲ್ಲ ಇದು ಮಾಡಿದ್ರು. ಅದೆಲ್ಲ ಸಮಾಜ ಅಷ್ಟ ಈಸಿಯಾಗಿ ಮರಿದಿಲ್ಲ. ಹಂಗಾಗಿ ಇವ್ರು ಬರೀ ಲಿಪ್ ಸರ್ವಿಸ್. ಇವ್ರು 36 ಜನ ಕಾಂಗ್ರೆಸ್ ದಲ್ಲಿ ಲಿಂಗಾಯತ್ ಕ್ಯಾಂಡಿಡೇಟ್ MLA ಕಾಂಗ್ರೆಸ್ ನಲ್ಲಿ. ಅವ್ರ ಏನ್ ಮಾಡಿದಾರಪ್ಪ, ಲಿಂಗಾಯತ ಸಮಾಜಕ್ಕೆ ನ್ಯಾಯ ಕೊಡ್ಸುವಂತದ್ದು ಏನ್ ಮಾಡಿದಾರ? ಇವತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರಕ್ಕ 100 ಕೋಟಿ ಏನ್ ಅನುದಾನ ಇತ್ತು, ಅದ್ ಇವತ್ತು ಬಂದು 25-30 ಕೋಟಿ ರೂಪಾಯಿ ಅನುದಾನಕ್ಕೆ ಅದು ಇಳಿದೈತಿ. ಏನ್ ಸಿದ್ದರಾಮಯ್ಯ ಕಣ್ಣಿಗೆ ಬರೀ ಅಲ್ಪಸಂಖ್ಯಾತರು ಅಷ್ಟೇ ಕಾಣ್ತಾರೆ. ಇವ್ರು ನಮ್ಮ ಶಾಸಕರು ಇವ್ರು ಏನ್ ಮಾಡ್ತಾರ? ಏನ್ ಮಾಡ್ತಾ ಇಲ್ಲ. ಆ ಕಾಂಗ್ರೆಸ್ ಪಾರ್ಟಿ ಬೇರೆ ಸಮಾಜಗಳಿಗೆ, ಲಿಂಗಾಯತ ಸಮಾಜಗಳಿಗೆ ಏನ್ ಮಾಡ್ತಾ ಇಲ್ಲ ಅನ್ನುವಂತ ಭಾವನೆ ಸಹಜವಾಗಿ ಎಲ್ಲಾ ಕಡೆ ಬಂದೈತಿ.
ಅದೇನ್ ಈಗ ಇವ್ರು ಬಂದು ಏನೋ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ, ಕೆಲಸ ಆಗೋದಿಲ್ಲ. ಓಕೆ, ಒಂದು ಕಡೆ ಮುಸ್ಲಿಂ ಸಮಾಜ ಹೇಳುತ್ತೆ ಸರ್ 10,000 ಕೋಟಿ ನಮಗ್ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರಲ್ಲಿ 1,000 ಕೋಟಿ ಕೊಡುವಂತ ಯೋಗ್ಯತೆಯೂ ಕೂಡ ಕಾಂಗ್ರೆಸ್ ಇಲ್ಲ. ಮತ್ತೊಂದು ಕಡೆ ಹಿಂದೂಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಸಂಸದರು ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ದೇಗುಲದ ದೀಪವನ್ನ ಆರಿಸುವಂತಹ ಪ್ರಯತ್ನ ಏನ್ ನಡೆದಿತ್ತು, ಆ ಜಡ್ಜ್ ನ ವಿರುದ್ಧ ಅವರನ್ನ ವಜಾಗೊಳಿಸಬೇಕು ಅನ್ನುವಂಥದ್ದರ ವಿರುದ್ಧ ಸಹಿ ಹಾಕಿದಂತಹದ್ದು ಕೋಪ ಜನರಲ್ಲಿ ಹಾಗೆ ಇದೆ. ಸೊ ಇದೆಲ್ಲವೂ ಕೂಡ ಹೇಗೆ ಬಿಜೆಪಿಗೆ ಡೈವರ್ಟ್ ಆಗ್ತಿದೆ, ಪ್ಲಸ್ ಪಾಯಿಂಟ್ ಆಗ್ತಿದೆ ಅಂತ ನೋಡ್ರಿ, ಮುಸ್ಲಿಂ ಸಮುದಾಯಕ್ಕೆ ಅವರು ಡಿಮಾಂಡ್ ಮಾಡಿದ್ರು ಈ ಸೀಟ್ ನಮಗ್ ಕೊಡ್ರಿ ಅಂತ ಹೇಳಿ. ಜನರಲ್ ಎಲೆಕ್ಷನ್ ದಲ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ವಿಚಾರಧಾರೆ ಇರ್ತೈತೆ ಮುಸ್ಲಿಂ ಸಮಾಜಕ್ಕೆ, ಇಲ್ಲ ನಾವ್ ಇಂಥ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ನಮ್ಮ ಪರ್ಟಿಕ್ಯುಲರ್ ವೋಟ್ದಿಂದ ಆ ಓವರ್ ಆಲ್ ಸ್ಟೇಟ್ ರಿಸಲ್ಟ್ ಮೇಲೆ ಏನ್ ಫರಕ್ ಆಗುತ್ತೋ, ನಮಗ್ ಬೇಕಾದಂತ ಪಾರ್ಟಿ ಬರ್ತೈತೋ ಇಲ್ಲೋ ಅಂತ ಹೇಳಿ ತಿಳ್ಕೊಂಡು ಅವಾಗ ವೋಟ್ ಹಾಕ್ತಿರ್ತಾರೆ. ಅದು ಜನರಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅವ್ರು ಹಾಕ್ತಿದ್ರು, ಮುಸ್ಲಿಂ ಸಮಾಜ ಮೇಜರ್ ವೋಟ್. ಒಂದು ಸ್ಟೇಟ್ ದಲ್ಲಿ TMC ಗೆ ಹಾಕ್ಬೋದು, ಇನ್ನೊಂದು ಸ್ಟೇಟ್ ದಲ್ಲಿ ಇನ್ನೊಂದು ಇದಕ್ಕೆ ಹಾಕಿರ್ತಾರ. ಆದ್ರೆ ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಕ್ತಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ 138 ಸೀಟ್ ಬಹಳ ಕಂಫರ್ಟಬಲ್ ಆಗಿ ಅದಾರ. ಈ ದಾವಣಗೆರೆ ಸೀಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹತ್ತಿರುವಂತ ಕಾಂಗ್ರೆಸ್ ಪಾರ್ಟಿಗೆ ಏನ್ ಫರಕ ಆಗುದಿಲ್ಲ. ಆದ್ರೆ ಈ ಕ್ಷೇತ್ರದಲ್ಲಿ ಅವರು ಟಿಕೆಟ್ ಕೇಳಿದ್ರು ಮುಸ್ಲಿಂ ಸಮಾಜದವ್ರು. ಅವ್ರನ್ನ ಓವರ್ಲುಕ್ ಮಾಡಿ ಅವ್ರದ್ದು ಸಮಾಜದ ಎಷ್ಟೇ ಬೇಡಿಕೆ ಇದ್ರು ಕೂಡ ಅದಕ್ಕೆ ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ಕಾಂಗ್ರೆಸ್ ಪಕ್ಷ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟೈತಿ. ಹಾಗಾಗಿ ಸಮಾಜ ಐತಲ್ಲ ಇವತ್ತು ಮುಸ್ಲಿಂ ಸಮಾಜ, ಇವ್ರಿಗೆ ಒಂದ್ಸತಿ ಇವತ್ತು ನಾವು ಪಾಠ ಕಲ್ಸಿದೀವಿ ಅಂತಂದ್ರ ಮುಂದಿನ ಜನರಲ್ ಎಲೆಕ್ಷನ್ ದಲ್ಲಿ ನ್ಯಾಚುರಲಿ ನಮ್ಗೆ ಸೀಟ್ ಸಿಗ್ತೈತಿ ಅನ್ನೋಂತ ಸ್ಟ್ರಾಟಜಿ ಮಾಡಿದಾರ. ಅದ್ರ ಸಂಬಂಧ ಪೂರ್ತಿ ಸಮಾಜ ವರ್ಕ್ ಮಾಡತೈತಿ. ಇವತ್ತ ಇಲ್ಲಿ ನಮ್ಗೇನ್ ಸೋಲ್ಸಿದ್ರು ಏನ್ ಫರಕ್ ಆಗುದಿಲ್ಲ. ಮುಂದಿನ ಸತಿ ನಮ್ ಸಮಾಜದ ಒಬ್ಬ ವ್ಯಕ್ತಿಗೆ ಟಿಕೆಟ್ ತೆಗೆದುಕೊಳಕ್ ಆಗ್ತೈತೆ ಅಂತ ಹೇಳಿ ಆ ದೃಷ್ಟಿಯಿಂದ ಇವತ್ತು ಸಮಾಜ ವರ್ಕ್ ಮಾಡತೈತೆ. ಅವ್ರ ವೋಟಿಂಗ್ ಕೂಡ ಅದೇ ರೀತಿಯಿಂದ ಮಾಡ್ತಾರ ಅಂತ ಅನಿಸ್ತೈತಿ. ಓಕೆ, ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಇಂಡಿಪೆಂಡೆಂಟ್ ಆಗಿ ನಿಂತಿರುವಂತಹ ಮುಸ್ಲಿಂ ಅಭ್ಯರ್ಥಿಗಳಿಗೆ ವೋಟ್ ಹಾಕಬೇಡಿ, ನೀವು ಅವ್ರಿಗೆ ವೋಟ್ ಹಾಕಿದ್ರೆ ಅದು ಬಿಜೆಪಿಗೆ ಹೋದಂತೆ ಅನ್ನುವಂಥದ್ದನ್ನ ಕನ್ವೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಇಷ್ಟೊಂದು ಹತಾಶೆ? 4 ದಿನ 5 ದಿನ ಒಂದು ಉಪಚುನಾವಣೆಯಲ್ಲಿ ಸಿಎಂಗೆ ಕಳೆಯುವಂತ ಅವಶ್ಯಕತೆ ಏನು ಅನ್ನೋದು? ಈಗ ನೋಡ್ರಿ, ಇದು 2 ಉಪಚುನಾವಣೆ ರಿಸಲ್ಟ್ ಬಂದ್ಮೇಲೆ ಅದು ಸಿಎಂ ಸಿದ್ದರಾಮಯ್ಯನವರ ದುರಾಡಳಿತದ ಮೇಲೆ ಅದೊಂದು ಕನ್ನಡಿ ಇಟ್ಟಂಗ ಆಕೈತಿ. ಹಾಗಾಗಿ ನ್ಯಾಚುರಲಿ ಅವ್ರ ಸೀಟಿಗೆ ಸಂಚಕಾರ ಬರ್ತೈತೆ. ಸೊ ನನಗೆ ಅನ್ಸೋ ಮಟ್ಟಿಗೆ ಜೂನ್ ನಂತರ ಬದಲಾವಣೆ ನಮ್ಮ ರಾಜ್ಯದಲ್ಲಿ ಆಗ್ತೈತೆ. ಆ ದೃಷ್ಟಿಯಿಂದ ಅವರು ಸಿದ್ದರಾಮಯ್ಯನವರು ಚಿಂತೆ ಮಾಡ್ತಿದ್ದಾರೆ ತಮ್ಮ ಸೀಟ್ ಬಗ್ಗೆ. ಸರ್, ಈಗ ಇದನ್ನ ಯಾಕೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್ ಅನ್ನುವಂಥದ್ದು ಬಹಳ ಜನರಿಗೆ ಇರುವಂತಹ ಪ್ರಶ್ನೆ. ಇದರಿಂದ ಏನು ಸರ್ಕಾರ ಬಿದ್ದು ಹೋಗಲ್ಲ, ಸರ್ಕಾರಕ್ಕೇನು ಡಿಸ್ಟರ್ಬ್ ಆಗುವಂತ ಸನ್ನಿವೇಶಗಳಿಲ್ಲ. ಆದ್ರೆ ಸರ್ಕಾರ ಒಂದು ಕುಟುಂಬದ ಪ್ರತಿಷ್ಠೆಯನ್ನ ಉಳಿಸೋದಕ್ಕೆ ಮತ್ತು ಒಂದು ತನ್ನ ವಿರುದ್ಧ ಇರುವಂತಹ ಸಮುದಾಯಕ್ಕಿಂತ ತಾನೇ ಮೇಲು ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದೆಯಾ ಹೇಗೆ ಅಂತ? ಏನಿಲ್ಲ, ಪ್ರತಿ ಬೈ ಎಲೆಕ್ಷನ್ ದಲ್ಲಿ ಕೂಡ ಅದು ಒಂದ್ ರೀತಿ ಆಡಳಿತ ಪಕ್ಷಕ್ಕ ವಿಶೇಷವಾಗಿ ಒಂದು ಚಾಲೆಂಜ್ ಇದ್ದಾಗ ಇರ್ತೈತಿ. ಹಾಗಾಗಿ ಆಡಳಿತ ಪಕ್ಷ ಯಾವಾಗಿದ್ರು ಬೈ ಎಲೆಕ್ಷನ್ ದಲ್ಲಿ ಫುಲ್ ಫೋರ್ಸ್ ಹಾಕಿ ಕೆಲಸ ಮಾಡ್ತೈತಿ. ಮತ್ತೆ ಜನರಲಿ ಮೊದ್ಲಿನ ಹಿಸ್ಟಾರಿಕಲಿ ಆಡಳಿತ ಪಕ್ಷದ ಫೋರ್ಸ್ ಇದ್ದಾಗ ಯೂಶಲಿ ಅವ್ರಿಗೆ ಫೇವರೇಬಲ್ ವಾತಾವರಣ ಇರ್ತಿರ್ತೈತಿ. ಆದ್ರೆ ಈ ಸಂದರ್ಭದಲ್ಲಿ ಏನಾಗೈತಿ, ಬೈ ಎಲೆಕ್ಷನ್ ದಲ್ಲಿ ಆಡಳಿತ ಪಕ್ಷ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಹಾಕಿದ್ರು ಕೂಡ ಆ ವಾತಾವರಣ ಅವರಿಗೆ ಕಾಣ್ತಾ ಇಲ್ಲ ಗ್ರೌಂಡ್ ದಲ್ಲಿ, ಬಹುತ್ ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ. ಹಾಗಾಗಿ ಅವರು ನ್ಯಾಚುರಲ್ ಆಗಿ ಕನ್ಸರ್ನ್ ಆಗಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಅವರೆಲ್ಲರೂ ಇಲ್ಲಿ ಬಂದು ಕೂತಿದ್ದಾರೆ ಮುಖ್ಯಮಂತ್ರಿ ಆದಿಯಾಗಿ. ಓಕೆ ಸರ್, ಈ ಬಡವ ಮತ್ತು ಬಲ್ಲಿದನ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷದಲ್ಲಿ ಹಣಬಲದ ಮುಂದೆ ಬಡವನ ಗೆಲುವು ಹೇಗೆ ಅಂತ? ನೋಡ್ರಿ, ಜನ ಬೆಂಬಲದ ಮುಂದೆ ಯಾವ ಹಣನೂ ನಡೆಯುದಿಲ್ಲ, ಯಾವ ಸ್ಟ್ರಾಟಜಿನೂ ನಡೆಯುದಿಲ್ಲ. ಸೊ ಹಂಗಾಗಿ ಜನರು ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದಂತ ಶ್ರೀನಿವಾಸ್ ಜೊತೆ ಇದ್ದಾರೆ. ಹಾಗಾಗಿ ಶ್ರೀನಿವಾಸಕ್ಕೆ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗ್ತದೆ. ನನಗೆ ಅನ್ಸ್ಮಟ್ಟಿಗೆ ಸುಮಾರು ಒಂದು 10,000 to 15,000 ಮತಗಳ ಅಂತರದಿಂದ ಶ್ರೀನಿವಾಸ್ ಗೆಲ್ತಾರೆ. ಓಕೆ ಸರ್, ನನಗೆ ಈ ಪಾಯಿಂಟ್ ನ ಕೇಳಲೇಬೇಕು. ಈಗ ನಾವು ಕಾಂಗ್ರೆಸ್ ಜೊತೆ ನಿಂತುಕೊಳ್ತೇವೆ, 2028ರಲ್ಲಿ ಕಾದು ನೋಡೋಣ ಅನ್ನುವಂತಹ ತಂತ್ರಗಾರಿಕೆಯನ್ನ ಒಂದಷ್ಟು ಜನ ಕನ್ವೆ ಮಾಡಿಸ್ತಾ ಇದ್ದಾರೆ ಮುಸ್ಲಿಂ ಮುಖಂಡರು, ಮುಸ್ಲಿಂ ಕಮ್ಯುನಿಟಿಗೆ. ನಿಮಗೆ ಇನ್ ಫ್ಯೂಚರ್ ಸಿಗುತ್ತಂತೆ, ಮತ್ ಸಿಗುತ್ತಂತೆ ಅನ್ನುವಂಥದ್ದು. ಈ ರಾಜಕೀಯ ಪ್ರಾತಿನಿಧ್ಯತೆ ಅಥವಾ ರಾಜಕೀಯದಲ್ಲಿ ಒಂದು ತನ್ನದೇ ಆದಂತಹ ವರ್ಚಸ್ಸನ್ನ ಕಂಡುಕೊಳ್ಳೋದು ಒಂದು ಸಮುದಾಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ? ನೋಡ್ರಿ, ಎಲ್ಲಾ ಸಮುದಾಯಗಳು ಈಗ ರಾಜಕೀಯವಾಗಿ ಬಹಳ ಜಾಗೃತರಾಗಿದ್ದಾರೆ. ತಮ್ಮ ಸಮುದಾಯಕ್ಕೆ ಯಾವ್ದು ಸರಿ ಯಾವ್ದು ಅಲ್ಲ ಅನ್ನುವಂತ
ತಿಳ್ಕೊಳ್ಳುವಂತ ಶಕ್ತಿ ಭಾಳ ಸಮಾಜ ಎಲ್ಲಾ ಸಮಾಜಗಳಿಗೆ ಬಂದೈತಿ. ಅದನ್ನ ಶಕ್ತಿ ಮಾಡಿ ರಿಸಲ್ಟಿಗೆ ಅಫೆಕ್ಟ್ ಮಾಡುವಂತ ಶಕ್ತಿ ಎಲ್ಲಾ ಸಮುದಾಯಗಳಿಗಿಲ್ಲ. ಕೆಲವು ಬಹಳ ಸಣ್ಣ ಸಮುದಾಯ ಆದ್ರೆ ಇವತ್ತು ಮುಸ್ಲಿಂ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲೈತೆ. ಅವ್ರು ತಮಗೆ ಏನ್ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ರಿಸಲ್ಟ್ ಅನ್ನ ಟಿಲ್ಟ್ ಮಾಡುವಂತ ಕೆಪಾಸಿಟಿ ಸಂಖ್ಯೆ ಇವತ್ತು ಮುಸ್ಲಿಂ ಸಮಾಜಕ್ಕೆ ಎಲ್ಲ ಐತಿ. ಹಾಗಾಗಿ ತಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಅವ್ರು ಡಿಸಿಷನ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿರೀಕ್ಷೆ ಅಂತೂ ಬಹಳ ಇಟ್ಕೊಂಡಿದ್ದೀರಿ ಅಂತ ಅನಿಸ್ತದೆ ದಾವಣಗೆರೆ ದಕ್ಷಿಣದ ಮೇಲೆ. ಸಂಪೂರ್ಣ ಭರವಸೆ ಐತಿ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡರಲ್ಲೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂತ ನಮ್ಗೆ ಸಂಪೂರ್ಣ ಭರವಸೆ ಐತಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅರವಿಂದ್ ಬೆಲ್ಲದವರ ಮಾತುಗಳು. ಅದೇನೇ ಇರಲಿ, ಬಹಳಷ್ಟು ನಿರೀಕ್ಷೆಯನ್ನ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಇಟ್ಕೊಂಡಿದೆ. ನೋಡೋಣ ಜನ ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನ ಕೊಡ್ತಾರೆ ಅಂತ. ಒಂದಂತೂ ಸತ್ಯ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಕಸರತ್ ಮಾಡ್ತಾ ಇದೆ ಗ್ರೌಂಡ್ ನಲ್ಲಿ, ಮತ್ತು ಆ ಗ್ರೌಂಡ್ ಅನ್ನ ರಿಯಾಲಿಟಿ ಓವರ್ ಆಲ್ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದಕ್ಕೆ ಮೇ 4ನೇ ತಾರೀಕು ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ.